100% ಗೆಲ್ಲಬೇಕಾದ ಪಂದ್ಯ ಸೋತ ಲಕ್ನೋ ಸೋಲಿಗೆ ಕಾರಣ ಋಷಭ ಪಂತ್ ಅಂತ ಡೈರೆಕ್ಟ್ ಆಗಿ ಹೇಳ್ತೀನಿ. ಕೊನೆಯ 6 ಬಾಲ್ಗೆ ಬೇಕಿತ್ತು 6 ರನ್, 1 ವಿಕೆಟ್ ಪಡೆದ್ರೆ ಸಾಕು ಲಕ್ನೋ ಗೆಲ್ಲಬಹುದಾಗಿತ್ತು. ಆದರೆ ಫಸ್ಟ್ ಬಾಲ್ ಸ್ಟೆಂಪ್ಔಟ್ನ ಮಿಸ್ ಮಾಡ್ತಾರೆ, ಸೆಕೆಂಡ್ ಸಿಂಗಲ್ ತಗೋತಾರೆ, 4 ಬಾಲ್ಗೆ 5 ರನ್ 6 ಹೊಡೆದು ಮ್ಯಾಚ್ನ ಫಿನಿಶ್ ಮಾಡ್ತಾರೆ. ಸೂಪರ್ ಆಗಿತ್ತು ಮ್ಯಾಚ್. ನಿಕೋಲಸ್ ಪುರನ್ 75, ಮಿಚೆಲ್ ಮಾರ್ಸ್ 72, ಡೇವಿಡ್ ಮಿಲ್ಲರ್ 27, ಆರ್ಬರ್ಟ ನಿಕೋಲಸ್ ಪುರನ್ ಅಂತೂ ಸೈಕ್ ಆಗಿತ್ತು. ಮಿಚೆಲ್ ಮಾರ್ಸ್ ಕೂಡ ಬೆಂಕಿಯಾಗಿ ಆಡಿದ್ರು. ಸೂಪರ್ ಜಯಂಟ್ಸ್ ಲಕ್ನೋ ಹೊಡೆದಿದ್ದು 209-210 ಟಾರ್ಗೆಟ್ ಡೆಲ್ಲಿ. ಉತ್ತರವಾಗಿ ಎಲ್ಲರೂ ಕೂಡ ಔಟ್ ಆಗ್ತಾರೆ. ಕೊನೆಯಲ್ಲಿ ಬಂದಂತ ಸೂಪರ್ ಆದಂತ ಆಟ ಆಶುತೋಷ್ ಶರ್ಮಾ ಅವರ ಬ್ಯಾಟ್ನಿಂದ ಬಂದಿದೆ. 31 ಬಾಲ್ಗೆ 66 ಪಂದ್ಯ ಬದಲಿಸಿದ್ದು ಇದೇ ಇನ್ನಿಂಗ್ ಶೋ. ಶಾರ್ದುಲ್ ಠಾಕೂರ್ ಪವರ್ ಪ್ಲೇಯಲ್ಲಿ ಬ್ರೇಕ್ ರೂಲ್ ಚೆನ್ನಾಗಿ ಕೊಡ್ತಾರೆ, ಸಿದ್ಧಾರ್ಥ್ ಚೆನ್ನಾಗಿ ಮಾಡ್ತಾರೆ, ದಿಗ್ವಿಜಯ ಸಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ಗೆದ್ದಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. ಕೊನೆಯಲ್ಲಿ ಡೆಲ್ಲಿ ಗೆಲ್ಲುತ್ತೆ, ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಸೋಲುತ್ತೆ. ಸೋಲಿಗೆ ಕಾರಣ ಯಾರು ಗೊತ್ತಾ? ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪ್ರಮುಖ ಆಟಗಾರರು ಸೂಪರ್ ಆಗಿ ಆಡಿದ್ರು. ಕೊನೆಯಲ್ಲಿ ಬಂದಂತಹ ಆಟಗಾರರು ಮ್ಯಾಚ್ನ ಫಿನಿಶ್ ಮಾಡ್ತಾರೆ. ಲಕ್ನೋ ಸೋಲಿಗೆ ಕಾರಣ ಋಷಭ ಪಂತ್ ಅವರೇ ಒಪ್ಪಿಕೊತಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಇದು ಡೆಲ್ಲಿ ಹಾಗೂ ಲಕ್ನೋ ಹೈಲೈಟ್ಸ್. ಡೆಲ್ಲಿಗೆ ದೊಡ್ಡ ಜಯ. ಹಾಯ್.